ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಿಸಿಎಂ ಆಗ್ತಾರಾ ಪರಮೇಶ್ವರ್? ಡಾಕ್ಟರ್ ಜಿ ಪರಮೇಶ್ವರ್ ಈ ಹಿಂದೆ 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಹಾಗೆ ನೋಡಕ್ಕೆ ಹೋದರೆ, ಬಟ್ ಆಗಲಿಲ್ಲ ಆ ಸಂದರ್ಭದಲ್ಲಿ. ಸೊ ಈಗ ಸಿದ್ದರಾಮಯ್ಯನವರೇ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರಂತೆ. ಡಿ ಸಿ ಎಂ ಬೇಡ ಅಂತ ಅನ್ಬೇಡಿ, ಕನಿಷ್ಠ ಒಬ್ಬರನ್ನಾದರೂ ಡಿ ಸಿ ಎಂ ಮಾಡಿ ಪರಮೇಶ್ವರ್ ಅವರನ್ನೇ ಮಾಡಿ, ದಲಿತ ನಾಯಕರು ಅವರು ಪಕ್ಷಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ ಅಂತ ಸಿದ್ದರಾಮಯ್ಯನವರು ಪರಮೇಶ್ವರ್ ಪರ ಬ್ಯಾಟ್ ಬೀಸ್ತಾ ಇದ್ದಾರಂತೆ. ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ಗೆ ಬೇಕಾಗಿಲ್ಲ ಡಿ ಸಿ ಎಂ ಹುದ್ದೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅಂತ ನೋಡಬೇಕು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಡಿ ಸಿ ಎಂ ಹುದ್ದೆ ಬಗ್ಗೆನೇ ಇನ್ನೂ ಕ್ಲಾರಿಟಿಗೆ ಬಂದಿದ್ದಾರಾ ಬಂದಿಲ್ವಾ ಹೈಕಮಾಂಡ್ನವರು? ಬೇಕು ಅಂತನಾ ಬೇಡ ಅಂತನಾ? ಬೇಕು ಅನ್ನೋದೇ ಆದರೆ ಆಗ ಪರಮೇಶ್ವರ್ ಹೆಸರು ಮುಂಚೂಣಿಗೆ ಬರುತ್ತಾ ಅಂತ ನೋಡಿ, ಸಿದ್ದರಾಮಯ್ಯ ಅವರು ತಮ್ಮ ಪ್ರಸ್ತಾಪ ಏನೋ ಇಟ್ಟಿದ್ದಾರೆ, ಆದರೆ ಹೈಕಮಾಂಡ್ ಇನ್ನೂ ತಮ್ಮ ಉತ್ತರವನ್ನು ತಿಳಿಸಿಲ್ಲ. ಫಸ್ಟ್ ಸದ್ಯಕ್ಕೆ ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂತೆ ಹೆಚ್ಚು ಚರ್ಚೆಗಳು ನಡೀತಾ ಇರುವಂಥದ್ದು. ಮೊದಲ ಹಂತದಲ್ಲಿ ಎಷ್ಟು ಜನನ ಮಾಡಬೇಕು, ಯಾರನ್ನ ತೆಗೆದುಕೊಳ್ಬೇಕು, ಮತ್ತೆ ಯಾರನ್ನ ಸೆಕೆಂಡ್ ಲಿಸ್ಟ್ ಅಲ್ಲಿ ಪೆಂಡಿಂಗ್ ಅನ್ನ ಇಡಬೇಕು ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಮಾತುಕತೆ ಆರಂಭ ಆಗುವಂತಹ ಸಂದರ್ಭದಲ್ಲೇ DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಉಲ್ಲೇಖವನ್ನ ಮಾಡ್ತಾರೆ. 3-4 DCMಗಳ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು, ಆದ್ರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕನಿಷ್ಠ ಒಂದು DCM ಅಂತಾದ್ರೂ ಬೇಕು, ಅದು ಪರಮೇಶ್ವರ್ ಅವರಿಗೆ ಕೊಡಬೇಕು. ದಲಿತ ಕೋಟಾದಲ್ಲಿ ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಸುದೀರ್ಘವಾದಂತಹ ಸೇವೆ ಸಲ್ಲಿಸಿದ್ದಾರೆ, ಮತ್ತೆ DCM ಕೂಡ ಈ ಹಿಂದೆ ಕೂಡ ಆಗಿದ್ರು. ಸೊ ಕನಿಷ್ಠ ಅವರನ್ನಾದ್ರೂ ಅಕಮಡೇಟ್ ಮಾಡಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿರುವಂಥದ್ದು. ಸಿದ್ದರಾಮಯ್ಯ ಅವರ ಪ್ಲಾನ್ ಕೂಡ ಇದು ಆಗಿರ್ಬೋದು. ತಮ್ಮ ನಂತರದಲ್ಲಿ ದಲಿತ CM ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ರು, ಆದ್ರೆ ಕಾರಣಾಂತರಗಳಿಂದ ಅದು ಸಾಧ್ಯ ಆಗಿರಲಿಲ್ಲ. ಸೊ ಹೀಗಾಗಿ DCM ಪರಮೇಶ್ವರ್ ಅವರನ್ನ ಮಾಡೋ ಮೂಲಕ ಆ ಒಂದು ಟ್ರಂಪ್ ಕಾರ್ಡ್ ಅನ್ನ ಕೂಡ ಪ್ಲೇ ಮಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ತಮ್ಮ ಪ್ರಸ್ತಾಪವೇನೇನೋ ಹೈಕಮಾಂಡ್ ನ ಮುಂದೆ ಇಟ್ಟಿದ್ದಾರೆ. ಹೈಕಮಾಂಡ್ ತಮ್ಮ ನಿಲುವನ್ನು ತಿಳಿಸುವಂತಹ ಸಮಯ ಬರುತ್ತೆ. ಬಹುಶಃ ಸಭೆ ಕನ್ಕ್ಲೂಡ್ ಆಗುವಂತ ಸಂದರ್ಭದಲ್ಲಿ DCM ಬೇಕಾ ಬೇಡವಾ ಅನ್ನುವಂತ ತೀರ್ಮಾನಗಳು ಕೂಡ ಆಗುವಂತ ಸಾಧ್ಯತೆಗಳಿದ್ದಾವೆ.